ಎಲ್ಲರಿಗೂ ನಮಸ್ಕಾರ. ತುಂಬ ಜನ ನನಗೆ ಏನು ಕೇಳ್ತಾ ಇದ್ದಾರೆ ಅಂದರೆ ವಾಚ್ ಅವರ್ಸ್ ಲೆಸ್ ಆಗುತ್ತೆ, ಸೊ ಏನು ಕಾರಣಕ್ಕೆ ಲೆಸ್ ಆಗುತ್ತೆ, ಯಾವ ಥರ ಚೆಕ್ ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರು. ಸಿಂಪಲಾಗಿ ವೀಡಿಯೋಸಲ್ಲಿ ನಾನು ಹೇಳ್ಕೊಡ್ತೀನಿ, ಎಲ್ಲರೂ ಕಲ್ತ್ಕೊಳ್ಳಿ. ಸೊ ಸ್ಟಾರ್ಟಿಂಗ್ ಏನು ಮಾಡಬೇಕು ಅಂದರೆ ವೈ ಟಿ ಸ್ಟುಡಿಯೋನ ಓಪನ್ ಮಾಡಿ. ಸೊ ವೈ ಟಿ ಸ್ಟುಡಿಯೋನ ಓಪನ್ ಮಾಡಿದ ತಕ್ಷಣ ಎಲ್ಲರೂ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, 207 ವಾಚ್ ಅವರ್ಸ್ ಇದೆಯಲ್ಲ ಇಲ್ಲಿ ಚೆಕ್ ಮಾಡ್ತಾರೆ. ಸೊ ಇಲ್ಲಿ ವಾಚ್ ಅವರ್ಸ್ ಬಂದ್ಬಿಟ್ಟು ನಮಗೇನಂದರೆ ತಿಂಗ್ಳಿಗೆ ಮಾತ್ರ ಅವರು ಕೌಂಟ್ ತೊಗೊಳೋದು. ಸೊ ಇಲ್ಲಿ 28 ಡೇಟ್ಸ್ ಅಂತ ಇದೆ ನೋಡಿ, 28 ಡೇಟ್ಸು ಒಂದು ತಿಂಗಳದ್ದು ಮಾತ್ರ ಇಲ್ಲಿ ಕೌಂಟ್ ತೊಗೊಳೋದು. ಈ ತಿಂಗಳದ್ದು ಕೌಂಟ್ ತೊಗೊಂಡ್ರೆ ಮುಂದಿನ ತಿಂಗಳಿಗೆ ಅದು ಮೈನಸ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಮೈನಸ್ ಆಗಿಬಿಡುತ್ತೆ. ನೀವೇನು ಅನ್ಕೊಂಡ್ಬಿಡ್ತೀರಾ, ಸೊ ಈ ವಾಚ್ ಅವರ್ಸಲ್ಲಿ ಮೈನಸ್ ಆದರೆ ಲೆಸ್ ಆಗ್ತಾ ಇದೆ ಅಂತ ಫುಲ್ಲು ಟೆನ್ಷನ್ ಆಗಿಬಿಡ್ತೀರಾ. ಆ ಥರ ಮಾಡಬಾರ್ದು. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಆಪ್ಷನ್ಸ್ ಬರುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ಇಲ್ಲಿ ವಾಚ್ ಅವರ್ಸ್ ಅಂತ ಇರುತ್ತಲ್ಲ, ಸೊ ವಾಚ್ ಅವರ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎಲ್ಲ ತೋರಿಸುತ್ತೆ. 28 ದಿವಸ ಅದು, ಸೊ 7 ದಿವಸದ ಎಷ್ಟು ವಾಚ್ ಅವರ್ಸ್ ಬಂದಿದೆ, 90 ಡೇಸ್ದು ಅಂತ. ಸೊ ನೀವೇನು ಮಾಡಬೇಕು, ನಾವೆಷ್ಟು ಮಾಡಿದ್ದೀವಿ, ಲೈವ್ಸ್ ಇರಲಿ ವೀಡಿಯೋಸ್ ಇರಲಿ, ಎಷ್ಟು ಹಾಕಿದ್ದೀವಿ ಅಂತ ಪೂರ್ತಿ ನಮ್ಗೆ ವಾಚ್ ಅವರ್ಸ್ ಎಷ್ಟು ಬೇಕಂತ ಇಲ್ಲಿ 365 ಡೇಸಲ್ಲಿ ಚೆಕ್ ಮಾಡ್ಕೊಬೋದು. ಸೊ ನೀವು ಯಾವ್ಯಾವ ಲೈವ್ಗೆ ಎಷ್ಟೆಷ್ಟು ವಾಚ್ ಅವರ್ಸ್ ಬಂದಿದೆ ಇಲ್ಲಿ ಪ್ರತಿಯೊಂದು ತೋರಿಸುತ್ತೆ ನೋಡಿ, ಓಕೆನಾ? ಸೊ ಸಿಂಪಲ್ಲಾಗಿ ಸ್ವಲ್ಪ ಕ್ಯಾಮ್ರಾ ಬ್ಲರ್ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಓಕೆನಾ? ಸೊ ಆ್ಯಕ್ಚುಲಿ ನಂದು ಪೂರ್ತಿ ವಾಚ್ ಅವರ್ಸ್ ಇಷ್ಟಿದೆ, ಪೂರ್ತಿ ಎಲ್ಲ ಸೇರಿಸಿ. ಅರ್ಥ ಆಯ್ತಾ? 1272.4 ಇದೆ, ಓಕೆನಾ? ಸೊ ಇದೆ ನಂದು ಪೂರ್ತಿ ವಾಚ್ ಅವರ್ಸು. ಇವಾಗ ನೀವು ನನಗೆ ಎಲ್ಲರೂ ಡೌಟು, ಸೊ ಇದರಲ್ಲಿ ಚೆಕ್ ಮಾಡಿದ್ವಿ, ಓಕೆ, ಮತ್ತು ನನಗೆ 365 ಡೇಸಲ್ಲಿ ಇನ್ನೊಂದು ಕಡೆ ಹೆಂಗೆ ಚೆಕ್ ಮಾಡೋದು ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಸೊ ಅದಕ್ಕೇನು ಮಾಡಬೇಕು, ಬ್ಯಾಕ್ ಹೋಗಬೇಕು. ಸೊ ಇಲ್ಲಿ ಬ್ಯಾಕ್ ಹೋದಾಗ ಇನ್ನೊಂದು ಸಲ ಬ್ಯಾಕ್ ಹೋದಾಗ ಈ ಥರ ಇರುತ್ತಲ್ಲ. ಸೊ ಈ ಥರ ಆದಮೇಲೆ ಸೊ ಇಲ್ಲಿ ಕೆಳಗಡೆ ಡಾಲರ್ ಸಿಂಬಲ್ ಇರುತ್ತೆ ನೋಡಿ, ಇಲ್ಲಿ ಕೆಳಗಡೆ ಡಾಲರ್ ಸಿಂಬಲ್ಲು ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ಇವಾಗ ನಾನು ಪೂರ್ತಿ ಫುಲ್ ಡೀಟೇಲ್ಸು ನಿಮಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಹೆಂಗಂದರೆ ಇಲ್ಲಿ ಡೇಟ್ ಹಾಕಿರ್ತಾರೆ ನೋಡಿ, ಏನು ಡೇಟು, ಏಪ್ರಿಲ್ 10ವರೆಗೂ ಮಾತ್ರ ಇಲ್ಲಿ ಅಪ್ಡೇಟ್ ಇರುತ್ತೆ. ಸೊ 4 ದಿವಸ ಅದು ಅಪ್ಡೇಟ್ ಕೊಟ್ಟಿರಲ್ಲ, ಹೋಗ್ತಾ ಅಪ್ಡೇಟ್ ಆಗುತ್ತಿದ್ದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಯಾವ ಡೇಟ್ ಇರುತ್ತೆ ಆ ಡೇಟದ್ದು ಮಾತ್ರ ನಮಗೆ ವಾಚ್ ಅವರ್ಸ್ ಇಲ್ಲಿ ತೋರಿಸೋದು. ಅರ್ಥ ಆಯ್ತಾ? ಸೊ ಅಲ್ಲಿ ನಾನು ಫಸ್ಟ್ ತೋರಿಸಿದ್ನಲ್ಲ 365 ಡೇಸಲ್ಲಿ, ಅಲ್ಲಿ ಪ್ರತಿಯೊಂದು ವೀಡಿಯೋದು ಎಲ್ಲ ಪೂರ್ತಿನೂ ತೋರಿಸಿರುತ್ತೆ. ಎಷ್ಟು ಮಾಡಿದೆವು ಲೈವು, ಎಷ್ಟು ಮಾಡಿದೆ ಪ್ರತಿಯೊಂದು ಪೂರ್ತಿ ಅಲ್ಲಿ ತೋರಿಸಿರುತ್ತೆ. ಇಲ್ಲಿ 4 ದಿವಸ ಅದು ತೋರಿಸಿರಲ್ಲ, ಸ್ವಲ್ಪ ದಿವಸ ಆದಮೇಲೆ ಅಲ್ಲಿ ಸ್ಕ್ಯಾನ್ ಆಗಿ ಚೆಕ್ ಆಗಿ ಇಲ್ಲಿ ಅಪ್ಡೇಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಎಷ್ಟಿದೆ, 1059 ವಾಚ್ ಅವರ್ಸ್ ಇದೆ. ಬಟ್ ಇನ್ನೂ 4 ದಿವಸ ಅದು ಆ್ಯಡ್ ಆಗಿಲ್ಲ, ಬಟ್ ಅದರಲ್ಲಿ ಪ್ರತಿಯೊಂದು ಆ್ಯಡ್ ಆಗಿರುತ್ತೆ, ಓಕೆನಾ? ಸೊ ಇಲ್ಲಿ ಫಸ್ಟ್ ಏನು ತೋರಿಸ್ತೀನಿ ನೋಡಿ. ಇಲ್ಲಿ ಫಸ್ಟು ಏನಂದರೆ 500 ಸಬ್ಸ್ಕ್ರೈಬು ಈ ಬ್ಲೂನು ಕಂಪ್ಲೀಟ್ ಮಾಡಬೇಕು. ಅರ್ಥ ಆಯ್ತಾ? 500 ಸಬ್ಸ್ಕ್ರೈಬ್ ಆದಮೇಲೆ ಇಲ್ಲಿ ಬ್ಲೂ ಲೈನು ಕಂಪ್ಲೀಟ್ ಆಗುತ್ತೆ. ಸೊ ಆಮೇಲೆ ಬ್ಲೂ ಲೈನ್ ಹೋಗ್ಬಿಡುತ್ತೆ. ಸೊ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ. ಸೊ ನಾನು ಎಲ್ಲರಿಗೂ ಒಂದು ಪ್ರಶ್ನೆ ಕೇಳಿದೆ, 3 ವೀಡಿಯೋ ಅಪ್ಲೋಡ್ ಮಾಡಬೇಕು ಕಂಪಲ್ಸರಿ, ಸೊ ಲಾಸ್ಟ್ 90 ಡೇಸಲ್ಲೇ ಅಂತ. ಸೊ ಲಾಸ್ಟ್ 90 ಡೇಸಲ್ಲಿ ನೀವು 3 ವೀಡಿಯೋಸ್ ಆದರೂ ಮಾಡಲೇಬೇಕು, ಇಲ್ಲಾಂದರೆ ಆಟೋಮೆಟಿಕ್ ವಾಚ್ ಅವರ್ಸ್ ಲೆಸ್ ಆಗುತ್ತೆ. ಸೊ ಇದು ವೈ ಟಿ ಅವರ್ ರೂಲ್ಸು. ಸೊ ನೀವು ವೀಡಿಯೋ ಹಾಕಿಲ್ಲ ಅಂದರೂ ಅಟ್ಲೀಸ್ಟ್ ಲೈವ್ ವೀಡಿಯೋ ಮಾಡಿದ್ರು, ಸೊ ತಿಂಗಳಿಗೆ 3 ವೀಡಿಯೋ ಅಪ್ಲೋಡ್ ಆದರೆ ಸೊ ಏನು ತೊಂದರೆ ಆಗೋಲ್ಲ. ಅರ್ಥ ಆಯ್ತಾ? ಬಟ್ ಲೈವ್ ವೀಡಿಯೋ ಇರಲಿ, ಶಾರ್ಟ್ ವೀಡಿಯೋಸಲ್ಲಿ ಯಾವುದಾದ್ರೂ ಒಂದು ವೀಡಿಯೋ 3 ವೀಡಿಯೋ ಅಪ್ಲೋಡ್ ಆಗಲೇಬೇಕು, ಓಕೆನಾ? ಈ ಥರ ರೂಲ್ಸ್ ಇಲ್ಲಿರೋದು. ಮೂರನೇದು ಇದು ವಾಚ್ ಅವರ್ಸ್ ಹೆಂಗೆ ಚೆಕ್ ಮಾಡೋದಂತ. ಸೊ ಇದು ಏನಂದರೆ, ಸೊ ಶಾರ್ಟ್ಸಲ್ಲಿ ಎಷ್ಟು ವ್ಯೂಸ್ ಬರುತ್ತೆ ಅದು ಕೌಂಟ್ ತೊಗೊತಾರೆ. ಸೊ ಇಲ್ಲೇನು ಗೊತ್ತಾ, ಸೊ 30 ಲಕ್ಷ ಅಂತ ಇದೆ ನೋಡಿ. ಒಂದು ನಿಮಿಷ, ನಂದು ಕ್ಯಾಮ್ರಾ ಸ್ವಲ್ಪ ಸರಿ ಇಲ್ಲ, ಒಂದು ನಿಮಿಷ ತೋರಿಸ್ತೀನಿ. ಸೊ ನೋಡಿ 30 ಲಕ್ಷ ಅಂತ ಇದೆಯಲ್ಲ, ಸೊ 30 ಲಕ್ಷ ವ್ಯೂಸ್ ಬರಬೇಕು, ಆವಾಗ ನಾವು ಮೊನಿಟೈಸ್ಗೆ ಅಪ್ಲೈ ಮಾಡ್ಬೋದು. ಅರ್ಥ ಆಯ್ತಾ? ಸೊ 30 ಲಕ್ಷ ವ್ಯೂಸು ಅಂದರೆ 3 ಮಿಲಿಯನ್ ಅಂತ. ಸೊ ಇದರಲ್ಲೇ ಆಫ್ ಮೊನಿಟೈಸ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಬಿಟ್ಟಾಕಿ, ಇಲ್ಲಿ ಒಂದು ಅಪ್ಲೈ ಮಾತ್ರ ಬರುತ್ತೆ. ಸೊ ನಮ್ಮದು 4,000 ಇಲ್ಲ 3,000 ವಾಚ್ ಅವರ್ಸ್ ಆದಮೇಲೆ ಇಲ್ಲಿ ಅಪ್ಲೈ ಬರುತ್ತಲ್ಲ, ಸೊ ಅಪ್ಲೈಯಿಂದ ನಾವು ಮೊನಿಟೈಸ್ಗೆ ಅಪ್ಲೈ ಮಾಡ್ಕೊಬೋದು. ಸೊ ಓಕೆನಾ? ಸೊ ಇದೆಲ್ಲ ಏನಂದರೆ ತಿಳ್ಕೊಳ್ಳಿ. ಸೊ 4,000 ವಾಚ್ ಅವರ್ಸ್ ಆದಮೇಲೆ ಈ ಆ್ಯಡ್, ಇದು ಶಾರ್ಟ್ಸ್ ಆ್ಯಡ್ ಆನ್ ಮಾಡ್ಕೊಬೋದು. ಇದು ಲಾಂಗ್ ವೀಡಿಯೋಸ್ ಆ್ಯಡ್ನ ನಾವೇ ಆನ್ ಮಾಡ್ಕೊಬೇಕು. ಸೊ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿ ಮೊನಿಟೈಸ್ ಆದಮೇಲೆ ಇದನ್ನು ಆನ್ ಮಾಡ್ಕೊಬೋದು, ಆವಾಗ ಅರ್ನಿಂಗ್ಸ್ ಆಗುತ್ತೆ. ಸೊ ಇನ್ನೂ ತೋರಿಸ್ತೀನಿ ನೋಡಿ ಇದರಲ್ಲಿ, ಓಕೆನಾ? ಸೊ ಇವಾಗ ಮೇನ್ ರೀಸನ್ ನೋಡಿ. ಸೊ ಏನು ಇಲ್ಲಿ 1000 ಸಬ್ಸ್ಕ್ರೈಬ್ ಆಗಬೇಕು, ಸೊ ಫುಲ್ ಮೊನಿಟೈಸ್ಗೆ. ಸೊ 4,000 ವಾಚ್ ಅವರ್ಸ್ ಆಗಬೇಕು ಫುಲ್ ಮೊನಿಟೈಸ್ಗೆ, ಓಕೆನಾ? ಸೊ ಫುಲ್ ಮೊನಿಟೈಸ್ಗೆ ಶಾರ್ಟ್ ವೀಡಿಯೋಸ್ ಎಷ್ಟಾಗಬೇಕು ಅಂದರೆ, ಶಾರ್ಟ್ ವೀಡಿಯೋಸ್ ವ್ಯೂಸು ಸೊ 100 ಲ್ಯಾಕ್ಸ್ ಅಂದರೆ ಸೊ 10 ಮಿಲಿಯನ್. ಅರ್ಥ ಆಯ್ತಾ? ಸರಿ ಒಂದು ನಿಮಿಷ, 10 ಮಿಲಿಯನ್. ಸೊ 100 ಲ್ಯಾಕ್ಸ್ ಅಂದರೆ 1 ಕೋಟಿ ಇರುತ್ತೆ. ಅರ್ಥ ಆಯ್ತಾ? ಸೊ ಇದೆಲ್ಲ ಆಯಿತಾ, ಇದರ ಬಗ್ಗೆ ಎಲ್ಲ ತಿಳ್ಕೊಂಡ್ರಾ? ಸೊ ಇದು ಫುಲ್ ಮೊನಿಟೈಸ್ಗೆ ಇದು ಸೆಟಪ್ಪು. ಅರ್ಥ ಆಯ್ತಾ? ಸೊ ಆಫ್ ಮೊನಿಟೈಸ್ಗೆ ಈ ಸೆಟಪ್ ಇರುತ್ತೆ ಏನು, ಸೊ 500 ಸಬ್ಸ್ಕ್ರೈಬು
3000 ವಾಚ್ ಅವರ್ಸ್ ಆದರೆ ಆಫ್ ಮೊನಿಟೈಸ್ ಆಗುತ್ತೆ. ಇದರಲ್ಲಿ ಆಫ್ ಮೊನಿಟೈಸು ಶಾರ್ಟ್ಸಲ್ಲಿ ಆಗಬೇಕಂದ್ರೆ 30 ಲ್ಯಾಕ್ಸು ವ್ಯೂಸ್ ಬರಬೇಕು. ಸೊ ಅದರ ಫುಲ್ ಮೊನಿಟೈಸ್ಗೆ ಶಾರ್ಟ್ಸಲ್ಲಿ ಆಗಬೇಕಂದ್ರೆ ಸೊ ನಿಮಗೆ ಎಷ್ಟು ಬರಬೇಕು ಅಂದರೆ 100 ಲ್ಯಾಕ್ಸ್ ಬರಬೇಕು. 100 ಲ್ಯಾಕ್ಸ್ ಅಂದರೆ 10 ಮಿಲಿಯನ್ ಅಂತ ಅರ್ಥ ಆಯ್ತಾ, 1 ಕೋಟಿ. ಸೊ ಸಿಂಪಲಾಗಿ ಹೇಳ್ಕೊಡ್ತೀನಿ. ಇವಾಗ ತುಂಬ ಜನಕ್ಕೆ ಏನು ಕನ್ಫ್ಯೂಷನ್ ಅಂದರೆ ನಾವು ಏನಪ್ಪ ಮೊನಿಟೈಸ್ಗೆ ಅಪ್ಲೈ ಮಾಡಿದ್ವಿ, ರಿವ್ಯೂಸ್ ಕಂಟೆಂಟ್ ಬಂದುಬಿಡ್ತು, ಸೊ ಇಲ್ಲಿ ನಮಗೇನು ಶೋ ಆಗ್ತಾ ಇಲ್ಲ ಬ್ರದರ್ ಅಂತ ತುಂಬ ಜನ ಕೇಳ್ತಾಯಿದ್ರು ನನಗೆ. ಸೊ ನಮ್ಮ ಸಿಸ್ಟರು ಕೇಳ್ತಾಯಿದ್ರು, ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅವಾಗ ಏನು ಮಾಡಬೇಕಂದ್ರೆ ಸೊ ಬ್ಯಾಕ್ ಹೋಗ್ಬಿಟ್ಟು ನಮ್ಮದು ರಿವ್ಯೂಸ್ ಕಂಟೆಂಟ್ ಬಂದಾಗ ಆಟೋಮೆಟಿಕ್ ನಮ್ಮದು ವಾಚ್ ಅವರ್ಸ್ ಆಗುತ್ತೆ. ಸೊ ಅದೆಲ್ಲಿ ಚೆಕ್ ಮಾಡಬೇಕಂದ್ರೆ ಇಲ್ಲಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ವಾಚ್ ಅವರ್ಸ್ ಅಂತ ಬರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನು ಮಾಡಬೇಕು, ಒಂದು ನಿಮಿಷ, 365 ಡೇಸ್ ಇದೆ ನೋಡಿ. ಇಲ್ಲಿ 365 ಡೇಸಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮದು ರಿವ್ಯೂಸ್ ಕಂಟೆಂಟ್ ಬಂದಿದ್ರು ಇಲ್ಲಿ ನಿಮಗೆ ವಾಚ್ ಅವರ್ಸ್ ಆ್ಯಡ್ ಆಗುತ್ತೆ, ಅರ್ಥ ಆಯ್ತಾ. ಸೊ ಅಲ್ಲಿ ತೋರಿಸಿಲ್ಲ ಅಂದರೆ ಇಲ್ಲಿ ಚೆಕ್ ಮಾಡ್ಕೊಬೋದು. ಸೊ ರಿವ್ಯೂಸ್ ಕಂಟೆಂಟ್ ಬಂದಿರುತ್ತಲ್ಲ ಅಂಥವ್ರು ಎಲ್ಲಿ ವಾಚ್ ಅವರ್ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ಚೆಕ್ ಮಾಡ್ಬೋದು 365 ಡೇಸಲ್ಲಿ. ಇಲ್ಲಿ ಏನಂದರೆ ಸೊ ಪ್ರತಿಯೊಂದು ನಾವು ಇವತ್ತು ಹಾಕಿರೋ ವೀಡಿಯೋಸು ಇಲ್ಲಿ ಅಪ್ಡೇಟ್ ಬರುತ್ತೆ. ಬಟ್ ಇಲ್ಲಿ ಬಂದು ಸೊ ಈ ಸೆಕ್ಷನಲ್ಲಿ 4 ದಿವಸದ ಅಪ್ಡೇಟ್ ಕೊಟ್ಟಿರಲ್ಲ. ಸೊ ಹೋಗ್ತಾನೆ